ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ವಾಲ್ಮೀಕಿ ಸಮಾಜದವರೇ ಕಾರಣ. ಸರ್ಕಾರದ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ಸಿಂಗನಹಳ್ಳಿ ರಾಜಣ್ಣ ಕಿಡಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ವಾಲ್ಮೀಕಿ ಜನಾಂಗದ ಶ್ರಮವಿದೆ. ಆದರೆ ನಮ್ಮ ಸಮುದಾಯದ ನಾಗೇಂದ್ರ ಅವರನ್ನ ಇದೇ ರೀತಿ ವಜಾ ಮಾಡಿದ್ರು. ಇದೀಗ ಮತ್ತೆ ರಾಜಣ್ಣ ಅವರನ್ನ ಅನೇಕ ಪಿತೂರಿ ಮಾಡಿ ವಜಾ ಮಾಡಿದ್ದಾರೆ. ಆದ್ರಿಂದ ರಾಜ್ಯಾದ್ಯಂತ ಎಲ್ಲ ಸಮಾಜದವರು ಸೇರಿ ನಾಳೆ ತುಮಕೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತೇವೆಂದು ವಾಲ್ಮೀಕಿ ಸಮುದಾಯದ ಮುಖಂಡ ಸಿಂಗನಹಳ್ಳಿ ರಾಜಣ್ಣ ಹೇಳಿದ್ರು. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ವಾಲ್ಮೀಕಿ ನಾಯಕ ಸಮುದಾಯದ ಮುಖಂಡರು ಹಾಗೂ ಬೆಂಬಲಿಗರಿಂದ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ವೇಳೆ ಸಿಂಗನಹಳ್ಳಿ ರಾಜಣ್ಣ ಮಾತನಾಡಿ, ಸರ್ಕಾರ ಮತ್ತೆ ರಾಜಣ್ಣ ಅವರನ್ನ ಸಚಿವರನ್ನಾಗಿ ಮಾಡಬೇಕಂತ ಸರ್ಕಾರ ಮತ್ತು ಹೈಕಮಾಂಡ್ನ ಒತ್ತಾಯವಾಗಿದೆ. ನಾಳೆ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬೆಳಗ್ಗೆ 10:30ಕ್ಕೆ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದಿದ್ದಾರೆ. ಎಲ್ಲ ಸ್ನೇಹಿತರೆ, ಇವತ್ತು ನಿನ್ನೆಯಿಂದ ಏನು ಘಟನೆ ನಡೆದಿದೆ ಅದನ್ನೆಲ್ಲ ತಾವೆಲ್ಲ ಗಮನಿಸಿದಿರ. ಇವತ್ತೇನು ಸನ್ಮಾನ್ಯ ಸಹಕಾರಿ ಸಚಿವರಾದ KN ರಾಜಣ್ಣ ಅವ್ರನ್ನ ಸರ್ಕಾರದಲ್ಲಿ ವಜಾ ಮಾಡಿರುವುದನ್ನು ನಮ್ಮ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜ ತೀವ್ರವಾಗಿ ಖಂಡಿಸ್ತದೆ. ಇವತ್ತೇನು ರಾಜ್ಯದಲ್ಲಿ ಮೂರನೇ ದೊಡ್ಡ ಜನಾಂಗ ನಮ್ಮದು ವಾಲ್ಮೀಕಿ ನಾಯಕ ಜನಾಂಗ. ಈ ಒಂದು ಸಮಾಜ ಹೋದ ಬಾರಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಅನೇಕ ಜನ ನಮ್ಮ ಮುಖಂಡರುಗಳು ಕಾರಣಕರ್ತರು. ಅದರಲ್ಲಿ ಸನ್ಮಾನ್ಯ KN ರಾಜಣ್ಣ ಅವರು ಒಬ್ಬರು. ಇಂಥ ಒಬ್ಬ ಮುಖಂಡರನ್ನ ಚುನಾವಣೆ ಟೈಮಲ್ಲಿ ಬಳಸ್ಕೊಂಡು ನಂತರ ನಮ್ಮ ಸಮಾಜದ ನಾಗೇಂದ್ರ ಅವ್ರನ್ನ ಕೈಬಿಟ್ಟರು. ನಂತರ ಈಗ ರಾಜಣ್ಣ ಅವ್ರನ್ನ ರಾಜೀನಾಮೆ ಎಲ್ಲ ವಜಾ ಮಾಡಿರೋ ಅಂಥದ್ದು ಕ್ರಮ ಏನಿದೆ ಅದನ್ನು ಇಡೀ ಸಮಾಜಕ್ಕೆ ಆಘಾತ ಆಗಿದೆ. ಇವತ್ತು ಏನು ರಾಜಣ್ಣವರು ಏನೋ ಒಂದು ಸತ್ಯನ ಮಾತಾಡಿದರು, ಏನು ನಮ್ಮದು ಕೂಡ ಆ ಸಂದರ್ಭದಲ್ಲಿ ತಪ್ಪಿತ್ತು, ಆ ಮತಗಳ ತಂದಲ್ಲಿ ಅನ್ನೋದನ್ನ ಒಂದು ಹೇಳಿದರು ಅನ್ನೋದಕ್ಕೆ ಕಾರಣ, ಮತ್ತು ಇನ್ನೂ ಒಂದು ಅದು ಹೇಳೋಕ್ಕೊಂದು ಮುಂದೆ ಒಂದು ಕಾರಣ ಮಾಡ್ಕೊಂಡಿದ್ದಾರೆ. ಆದರೆ ಅದ್ರ ಹಿಂದೆ ಅನೇಕ ಪಿತೂರಿನ ಮಾಡಿ ಸೆಂಡರ್ ಥರ ಮಾಡಿ ಇವತ್ತು ಅವ್ರನ್ನ ಸಂಪುಟದಿಂದ ವಜಾ ಮಾಡಿದ್ದಾರೆ. ಈ ಒಂದು ಕ್ರಮ ಏನಿದೆ ಇದನ್ನು ಖಂಡಿಸಿ ನಾಳೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರ ವೇದಿಕೆಯವರು ಪ್ರತಿಭಟನೆ ಏನು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಮಾಜದ ವತಿಯಿಂದ ಕೂಡ ನಾವು ಬೆಂಬಲವನ್ನು ಕೊಟ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ. ಮತ್ತು ರಾಜಣ್ಣವ್ರನ್ನ ಮುಂದೆ ಸಚಿವರನ್ನಾಗಿ ಮುಂದುವರ್ಸೋವರೆಗೂ ಕೂಡ ನಮ್ಮ ಸಮಾಜ ರಾಜ್ಯಾದ್ಯಂತ ಪ್ರತಿಭಟನೆನ ಮಾಡ್ತೀವಿ. ಮತ್ತು ನಮ್ಮ ಸ್ವಾಮೀಜಿಯವರು ಕೂಡ ಈಗಾಗಲೇ ಸಭೆ ಕರೆದು ಕರೆ ಕೊಟ್ಟಿದ್ದಾರೆ. ಇನ್ನು ಮಾಜಿ ಮೇಯರ್ ಕೃಷ್ಣಪ್ಪ ಮಾತನಾಡಿ, ರಾಜಣ್ಣ ಅವರು ಮತಗಳ್ಳತನದಲ್ಲಿ ತಪ್ಪಿದೆಯಂತ ಒಂದು ಹೇಳಿಕೆಯನ್ನ ನೀಡಿದ್ದಕ್ಕೆ ಇಲ್ಲಸಲ್ಲದ ಕತೆ ಕಟ್ಟಿ ಪಿತೂರಿ ನಡೆಸಿ ಚಾಡಿ ಹೇಳಿದ್ದಾರೆ. ಅಲ್ಲದೆ ಹೈಕಮಾಂಡ್ನವರಿಗೆ ಕನ್ನಡ ಬರಲ್ಲ, ಪಕ್ಷದವರೇ ಯಾರೋ ಅವರಿಗೆ ಸುಳ್ಳು ಹೇಳಿ ಈ ರೀತಿ ವಜಾ ಮಾಡಿದ್ದಾರೆ. ಆದ್ರಿಂದ ಕೂಡಲೇ ಸರ್ಕಾರ ಹಾಗೂ ಹೈಕಮಾಂಡ್ ಅವರ ವಜಾವನ್ನ ರದ್ದುಗೊಳಿಸಿ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ಇಲ್ಲವಾದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಎಂದಿದ್ದಾರೆ. ಈಗಾಗಲೇ ಸಿಂಗನಹಳ್ಳಿ ರಾಜ್ಕುಮಾರ್ ಅವರು ಹಲವಾರು ವಿಚಾರಗಳನ್ನು ಇಲ್ಲಿ ನಿನ್ನೆ ಆಗಿರ್ತಕ್ಕಂಥ ವಿಚಾರವಾಗಿ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನಾದರೂ ಕೂಡ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾನು ಭಾವಿಸ್ತೇನೆ. ಈ ಪ್ರಜಾಪ್ರಭುತ್ವದಲ್ಲಿ ಸತ್ಯವನ್ನು ಹೇಳದೆ ತಪ್ಪ. ಹಾಗಾಗಿ ಅವರು ಯಾವುದೇ ಹಣದ ದುರುಪಯೋಗ ಮಾಡಿಲ್ಲ, ಯಾವುದೇ ಬೇರೆ ಇನ್ನೊಂದು ಕಾರ್ಯವನ್ನು ಮಾಡಬಾರ್ದಂಥ ಕಾರ್ಯವನ್ನು ಮಾಡಿಲ್ಲ. ಏನು ನಮ್ಮ ಸರ್ಕಾರದಲ್ಲಿ ನಡೆದಂಥ ವಿಚಾರವನ್ನು ಆ ದಿವಸವೇ ಮಾಡ್ಬೋದಿತ್ತಲ್ಲ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೇ ತಪ್ಪು ಅಂತ ಹೇಳಿ ಗ್ರಹಿಸಿ ಅವರ ಮೇಲೆ ಇಷ್ಟೊಂದು ಅನ್ಯಾಯವನ್ನು ಏನು ಹೈಕಮಾಂಡು ತೀರ್ಮಾನ ಮಾಡಿದೆ. ಈಗ ಒಂದು ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ, ಅವರು ಕನ್ನಡದ ಮಾಧ್ಯಮದಲ್ಲಿ ಹೇಳಿದ್ದಾರೆ, ಹೈಕಮಾಂಡ್ನವ್ರಿಗೆ ಒಬ್ರಿಗೂ ಕೂಡ ಕನ್ನಡ ಬರೋದಿಲ್ಲ. ಇವ್ರು ಮಾತಾಡಿದಂಥ ವಿಚಾರ ಹೇಗೆ ಗೊತ್ತಾಯಿತು? ಹಾಗಾಗಿ ಆ ವಿಚಾರವನ್ನು ತಿರುಚಿ ಇವ್ರಿಗೇನಾದರೂ ಒಂದು ತೊಂದರೆ ಮಾಡಬೇಕು ಅಂತ ಕಾಯ್ತಾ ಇದ್ರು. ಇವರು ಯಾವಾಗಲೂ ಕೂಡ ನೇರವಾಗಿ ಮಾತಾಡ್ತಕ್ಕಂಥ ವಿಚಾರ ಇರೋದ್ರಿಂದ ಹಾಗಾಗಿ ಅವರು ಸತ್ಯವನ್ನೇ ಹೇಳಿದ್ದಾರೆ. ಹಾಗೂ ತಮಗೆಲ್ಲರಿಗೂ ಗೊತ್ತಿದೆ, ಅವರು ಯಾರಾದರೂ ಒಬ್ಬರನ್ನು
ಇಂಥವ್ರಿಗೆ ಸಹಾಯ ಮಾಡಬೇಕು ಅಂದರೆ ಅವರ ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ಅವರು ಸಹಾಯ ಮಾಡುವಂಥ ಗುಣವನ್ನು ಹೊಂದಿದ್ದಾರೆ. ಹಾಗಾಗಿ ಮೊನ್ನೆ ಅವರ ಒಂದು ಹುಟ್ಟುಹಬ್ಬದ ದಿನದಲ್ಲಿ ಬಂದಂಥ ಅವ್ರ ಅಭಿಮಾನಿಗಳೇ ಸಾಕ್ಷಿಯಾಗಿದ್ದಾರೆ. ಇವರಿಗೆ ಯಾವ ಹೈಕಮಾಂಡ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅವರು ಭಯ ಬೀಳೋದಿಲ್ಲ. ಇನ್ಫ್ಯಾಕ್ಟ್ ಹಾಗಾಗಿ ನೇರವಾಗಿ ಮಾತಾಡ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಅವ್ರು ಮಾತಾಡಿರೋದು ಸತ್ಯನ ನಿಜನ ಇಲ್ವಾ, ತಪ್ಪು ಮಾತಾಡಿದಾರ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟು ಅವರ ಹೇಳಿಕೆಯನ್ನು ಪಡೆದು ನಂತರ ಇವರು ರಿಯಾಕ್ಷನ್ ಮಾಡೋಂಥ ಪ್ರಕ್ರಿಯೆ ಇದೆ. ಆದರೆ ಏಕಾಏಕಿ ಇವರ ರಾಜೀನಾಮೆನೂ ಕೇಳ್ದೇನೆ ಏಕಾಏಕಿ ವಜಾ ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಷಡ್ಯಂತ್ರ ಅಂತ ನಾವಾದರೂ ಭಾವಿಸಿದ್ದೇವೆ. ತಾವು ಹೈಕಮಾಂಡ್ಗೆ ಮನವರಿಕೆ ಮಾಡ್ತಿರೋ, ನೀವೇ ಯಾರಿಗಾದ್ರೂ ಕನ್ವಿನ್ಸ್ ಮಾಡ್ತಿರೋ, ದಯಮಾಡಿ ನಮ್ಮ ಸಮಾಜಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನು ಅವ್ರನ್ನ ಮತ್ತೆ ಇನ್ನು 2-3 ದಿವಸದೊಳಗಾಗಿ ಅವರ ಏನು ಮಂತ್ರಿ ಸ್ಥಾನವನ್ನು ತೆಗೆದುಕೊಂಡಿದ್ದೀರಿ ವಾಪಸ್ಸು ಅದನ್ನು ಪುನಃ ಕೊಡಬೇಕು. ಇಲ್ಲಾಂದರೆ ಖಂಡಿತ ನಮ್ಮ ಸಮಾಜ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಸುಮಾರು 10-15 ಜನ ನಮ್ಮ MLAಗಳಿದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾರೆ. ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತೇವೆ. ಈ ವೇಳೆ ಕುಪ್ಪೂರು ಶ್ರೀಧರ್ ಕೃಷ್ಣಪ್ಪ, ಲಕ್ಷ್ಮೀನಾರಾಯಣ್ ಪುರುಷೋತ್ತಮ್, ರಾಮಚಂದ್ರಪ್ಪ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.